ಮಗು ಅವರು ಆ್ಯಕ್ಚುಲಿ ಆಯಿತಾ. ಇಂಥವೆಲ್ಲ ಅವ್ರಿಗೆ ಅರ್ಥ ಆಗಲ್ಲ. ಬರವಣಿಗೆಯಲ್ಲಿ ಕೂತಿರೋ ರಾಕ್ಷಸ. ಬಟ್ ಈ ಕ್ಯಾಮ್ರಾ ಮತ್ತು ಅಲ್ಲೇ 24 ಗಂಟೆ ಇರಬೇಕು, ಆ ಕಾನ್ಸೆಪ್ಟೇ ಅವ್ರಿಗೆ ಒಂದು ಬಿಗ್ ಬಾಸು ನೋಡಿ ನಾನು ಹೋದಾಗೂ ನೋಡಿಲ್ಲ ಅವರು. ಒಂದು ಬಿಗ್ ಬಾಸೂ ನೋಡಿಲ್ಲ ಅವ್ರು. ಹೆಂಗಿರುತ್ತೆ ಅಂತ ಕೂಡ ಅವ್ರಿಗೆ ಗೊತ್ತಿಲ್ಲ. ಆವಾಗ ಅವ್ರನ್ನ ಕೇಳಿದಾಗ ನನ್ನನ್ನು ಕೇಳಿದ್ರು ಫಸ್ಟು, ಈ ಥರ ಕಳ್ಸಕ್ಕೆ ಕೊಡೋಕ್ಕಾಗತ್ತಾ ಅಂತ. ಜಡಿ ಇದ್ದಿದ್ದವಾಗ ಜಡಿ ಕೇಳಿದ್ದು. ಸರಿ, ಪುನೀತ್ ಬರ್ಕೂರ್ ಅವ್ರು ಆ್ಯಕ್ಚುಲಿ ನನಗೆ ಜಡಿ ಅವ್ರು ಕೇಳ್ತಾ ಇದ್ದಾರೆ ಅಂತ ಅವ್ರ ಮೂಲಕ ಕೇಳಿದ್ರು. ನಾನು ನಕ್ಬಿಟ್ಟೆ, ಡೌಟು ನನಗೆ ಅಂತ. ಸರಿ, ಒಂದ್ಸತಿ ಕೇಳ್ಬೋದಾ ನೀವು? ಕೇಳೋ ಧೈರ್ಯ ನೀವು ಒಬ್ಬರಿಗೆ ಮಾಡಿದ್ರೆ ಮಾಡೋಕ್ಕೆ ಸಾಧ್ಯ, ಕೇಳ್ಬೋದಾ ನೀವು ಅಂತ ಕೇಳಿದ್ರು. ನಾನು ಅವಾಗ ಅಂದೆ, ಒಂದೇ ಒಂದು ದಿನಕ್ಕೆ ಕೇಳಿದ್ರು ಅವರು. ಅಲ್ಲ, ನಾನು ಹೇಳಿದೆ ಒಂದು ದಿನಕ್ಕೆ ಆದರೆ ಬರ್ತಾರೇನೋ, ಒಂದು ವಾರ ಎಲ್ಲ ಅವ್ರು ಬರೋಕ್ಕೆಲ್ಲ ಆಗೋದಿಲ್ಲ. ಈ ಒಂದು ದಿನ ಬಂದರೆ ನಾವು ಪ್ರಯೋಜನನೇ ಇಲ್ಲ, ಒಂದು ವಾರನಾರು ಇರಬೇಕು ಅವರು, ಒಪ್ಪಿಸಿ ಹೆಂಗಾರು ಮಾಡಿ ಅಂತ ಅವ್ರು ಹೇಳಿದ್ರು. ನಾನು ಹೋಗಿ, ಅಪ್ಪ ಬಿಗ್ ಬಾಸ್ಗೆ ಹೋಗ್ತೀರಾ ಅಂತಂದೆ. ಏನಲ್ಲಿ ಏನು ಮಾತಾಡಬೇಕಾ ಅಲ್ಲಿ ಹೋಗ್ಬಿಟ್ಟು ಅಂತಂದರು. ನೀವೇನು ಮಾತಾಡೋದಲ್ಲ, ನೀವು ಅಲ್ಲಿ ಇರ್ತೀರಾ ಅಂತಂದೆ. ಹಾಂ, ಅಲ್ಲೇ ಉಳ್ಕೋಬೇಕಾ? ಅಂದರೆ ನನ್ನ ಮನೆಗೆ ಆಫೀಸ್ಗೆಲ್ಲ ಬರೋಕ್ಕಾಗಲ್ವಾ ಅಂತಂದರು. ಇಲ್ಲ, ಬರೋಕ್ಕಾಗಲ್ಲ, ಒಂದ್ಸತಿ ನಿನ್ನೆ ಅಲ್ಲಿ ಹೋದ್ಮೇಲೆ ಬರೋಕ್ಕಾಗಲ್ಲ ಅಂತ. ಹೌದಾ, ಸರಿ, ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸು? ನೀನು ಎಷ್ಟು ದಿನ ಇದ್ದೆ ಅಂದರು. 70 ದಿನ ಇದ್ದೆ ಅಪ್ಪ ನಾನು. 70 ದಿನ ಇದ್ದೇನೆ ನೀನು, ಹೆಂಗೆ ಇದ್ದೆ ಅಲ್ಲಿ ಅಂತ ಅಂದರು. ಮಜಾ ಇರುತ್ತಪ್ಪ ಒಂದು ಎಕ್ಸ್ಪೀರಿಯನ್ಸು. ಆಮೇಲೆ ಎಷ್ಟೋ ವಲಯಕ್ಕೆ ನೀವು ಒಬ್ಬ ಪತ್ರಕರ್ತ ಕಾಂಟ್ರವರ್ಷಿಯಲ್ಲು, ಅವನಿಗೆ ಹಂಗಂತೆ ಹಿಂಗಂತೆ ಅಂತ ಮಾತುಗಳು ಮಾತ್ರ ಕೇಳಿಸ್ಕೊಂಡಿದ್ದೀರಿ ಹೊರತು, ಯಾರೋ ಮೂಲೆಯಲ್ಲಿ ಕೂತಿರೋ ಒಂದು ಮುದುಕ ಮುದುಕಿ ಹಳ್ಳಿಯ ವರ್ಗದವರಿಗೆ ರವಿ ಬೆಳಗೆರೆ ಯಾರು ಅಂತ ವೈಯಕ್ತಿಕವಾಗಿ ಗೊತ್ತಿಲ್ಲದೇನೆ ಇರ್ಬೋದು. ಎಂದು ಮರ್ಯಾದ ಹಾಡಲ್ಲಿ ನೋಡಿರ್ಬೋದು, ಒಂದು ತುಣುಕು ಬರ್ದಿರೋದ್ರಲ್ಲಿ ನೋಡಿರ್ಬೋದು, ಕ್ರೈಮ್ ಡೈರಿಲಿ ವಾಯ್ಸ್ ಓವರ್ ಕೇಳಿಸ್ಕೊಂಡಿರ್ಬೋದು, ಇಷ್ಟಪಟ್ಟಿರ್ಬೋದು. ಬಟ್ ಆ್ಯಸ್ ಅ ಪರ್ಸನಾಲಿಟಿ ಏನು ನೀವು? ಇವರು ನೀವು ಹಿಂಗೋ ಬಾತಲ್ಲಿ ಹೆಂಗೆ ಬರ್ಕೋತೀರೋ ಹಾಗೆ ಇರ್ತೀರಿ. ಸೊ ಜನ ಅದನ್ನ ನೋಡಲಿ, ಮಜಾ ಇರುತ್ತಪ್ಪ, ಹೋಗಿ ಬನ್ನಿ ಅಂತಂದೆ. ಆಯಿತಾ, ಹಂಗಂತೆ ಮಗಳೇ, ನೀ ಹೇಳಿದ್ಮೇಲೆ ಮುಗೀತು, ಹೋಗ್ತೀನಿ ಅಂತ ಹೇಳಿ ರೆಡಿ ಆದರು. ನಾನು ಪ್ಯಾಕ್ ಮಾಡ್ತಾ ಇದ್ದೆ. ನಾನು ಅಪಿಯರ್ ಆದಾಗ ಈ ಬಟ್ಟೆ ಹಾಕೊತೀನಿ. ಅಪ್ಪ 24 ಗಂಟೆ ಅಪಿಯರ್ ಆಗ್ತಾ ಇರ್ತೀರ ನೀವು? ಹೌದಾ, ನಾನು ಹಿಂಗೆಲ್ಲ ಮಲ್ಕೊಂಡ್ರೆ ತೋರಿಸ್ತಾರಾ? ಹ್ಞೂ ಅಪ್ಪ, ತೋರಿಸ್ತಾರೆ, ಅವನ್ನೆಲ್ಲ ತೋರಿಸ್ತಾರೆ, ನೀವು ಹೆಂಗಿರ್ತೀರೋ ಅದನ್ನು ತೋರಿಸ್ತಾರೆ ಅಲ್ಲಿ ಅಂತ. ಸೊ ಹೌದಾ, ಹಂಗಿರುತ್ತಾ? ಸರಿ, ಆಯ್ತು. ಯಾರ್ಯಾರು ಬರ್ತಿದ್ದಾರೆ ಅಂತ ಅವೆಲ್ಲ ಗೊತ್ತಿಲ್ಲಪ್ಪ, ಹೇಳಲ್ಲ ಅವರು. ನೀವು ಕೇಳಿದ್ರೆ ಬಹುಶಃ ಹೇಳ್ಬಿಡ್ತಾರೆ ಅನಿಸುತ್ತೆ. ಬಟ್ ಬೇಡ, ಇನ್ನೇನಕ್ಕೆ ಬೇಕು, ಮಜಾ ಇರುತ್ತೆ, ಹೋಗಿ ಬನ್ನಿ. ಒಂದಿಷ್ಟು ಗುಂಪು ಸಿಗುತ್ತೆ, ಒಂದಿಷ್ಟು ಬೇರೆ ಬೇರೆ ಥರದವ್ರನ್ನ ನೀವು ಕ್ಯಾರೆಕ್ಟರ್ ಸ್ಟಡಿ ಮಾಡ್ಬೋದು, ಮಜಾ ಇರುತ್ತೆ, ಹೋಗಿ ಬನ್ನಿ ಅಂತ ಹೇಳಿ ಅದೇ ಪ್ಯಾಕ್ ಮಾಡ್ಬೇಕಾರೆ ಹೆಂಗನ್ನೋರು. ಆಮೇಲೆ ಸುದೀಪ್ ಸಿಗ್ತಾರಾ? ಸುದೀಪು ಇರ್ತಾನ ನನ್ನ ಜೊತೆ ಅಂತ. ಇಲ್ಲ, ಇರಲ್ಲ ಅಪ್ಪ, ಅವರು ಬರೋದೇ ವೀಕೆಂಡ್ ಬರ್ತಾರೆ, ವೀಕೆಂಡ್ ನಿಮ್ಮನ್ನು ಮಾತಾಡಿಸ್ತಾರೆ. ನೀವು ಒಂದೇ ವಾರ ಇರೋದಲ್ವ, ಸೊ ಒಂದು ವಾರ ಸಿಗ್ತಾರೆ ನಿಮಗೆ, ಟಿ ವಿನಲ್ಲಿ ಮುಖಾಂತರ ಸಿಗ್ತಾರೆ. ಅದರ ನಂತರ ನಾವು ನಿಮ್ಮನ್ನು ವಾಪಸ್ ಕರ್ಕೋತೀವಿ ಅಂತ. ಓ, ಒಳಗಡೆ ಎಲ್ಲ ಬರಲ್ಲ ಸುದೀಪು ಅಂತ? ಇಲ್ಲ, ಬರಲ್ಲ. ಅವರು ಯಾರನ್ನೂ ನೋಡೋಕ್ಕಾಗಲ್ಲ, ನೀವು ಯಾವ ಕ್ಯಾಮ್ರಾಮ್ಯಾನ್ಗಳು ಕಾಣಿಸಲ್ವ, ಕ್ಯಾಮ್ರಾ ಇಟ್ಟಿರ್ತಾರೆ, ಯಾರೂ ಕಾಣಿಸಲ್ಲ, ಕ್ಯಾಮ್ರಾಗಳಿರ್ತವೆ ಅಂತೆಲ್ಲ ಹೇಳಿ ರೆಡಿ ಮಾಡಿ ಕಳಿಸ್ಬೇಕಾಗಿತ್ತು ಅವ್ರನ್ನ. ಸೊ ಅವ್ರಿಗೆ ಆ ಕಾನ್ಸೆಪ್ಟೇ ಅರ್ಥ ಆಗಲಿಲ್ಲ ಕೊನೆವರೆಗೂ. ಆಮೇಲೆ ಬಂದಮೇಲೆ ತುಂಬ ಇಷ್ಟಪಟ್ಟರು. ಹಿ ಲವ್ಡ್ ದ ವೇ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನನಗೆ. ತುಂಬ ಥ್ಯಾಂಕ್ ಯು, ನೀನು ನನಗೆ ಕಳಿಸ್ಕೊಟ್ಟಿದ್ದಕ್ಕೆ. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅದು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ಕೂಡ ನನ್ನ, ಬಿಕಾಸ್ ನಂಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು, ಹೆಲ್ತ್ ಪ್ರಾಬ್ಲಮ್ ಇತ್ತು. ಇದು ಕುರಿ ಪ್ರತಾಪ ಅಂತೂ ಅವರು ಊರ್ಗೋಲಾಗ್ಬಿಟ್ಟಿದ್ದ, ಯಾವಾಗೂ ಹಿಡ್ಕೊಂಡು ಬರೋ ಅಂತ. ಫಸ್ಟ್ ಕೇಳಿದ್ದೆ, ಅವರು ಬಂತು ಬಿಗ್ ಬಾಸಲ್ಲಿ, ನಿನ್ನ ಹೆಸರೇನು ಅಂತಂದ್ರು. ಅವನು ಕುರಿ ಪ್ರತಾಪು ಅಂತಂದ. ಅದಕ್ಕೆ ಕುರಿನಾ ಅಂತಂದರು. ಹಾಂ ಸರ್, ನನಗೆ ಇದೇ ಥರ ನನ್ನ ಸಿನಿಮಾ ಇಂಡಸ್ಟ್ರಿನೆಲ್ಲ ನಾನು ಗುರುತಿಸೋದು ಹಿಂಗೇನೆ. ಹೌದಾ, ಸಾಮಾನ್ಯ ಎಷ್ಟು ಸಿನಿಮಾ ಮಾಡಿದ್ಯಾ ಅಂತಂದರು. ಸರ್, ಒಂದು 100-150 ಮಾಡಿದ್ದೀನಿ ಸರ್. ವಾ, ಪರವಾಗಿಲ್ಲ, ಕುರಿ ಬಲ್ತಿದೆ ಅಂತ ಇಂಥ ಡೈಲಾಗ್ಗಳು ಅವನ್ನ ಹತ್ರ ಮಾಡ್ಕೋತು. ಸೊ ಹೀಗೆ ಈ ಎಂಜಾಯ್ಡ್ ಇಸ್ ಭೂಮಿಕಾ ಶೆಟ್ಟಿ ಮಚ ಅಂತ ಕರೆಯೋಳು ನಮ್ಮಪ್ಪನ. ಮಚ ಬಾ ಮಚ ಅಂತ. ಅಲ್ಲಿರೋ ಫಾದರ್ ಫಿಗರ್ ಆದರು, ಕೆಲವ್ರಿಗೆ ಫ್ರೆಂಡ್ ಆದರು, ಆ ಥರ he enjoyed his journey. ನನ್ನ ಅಂದರೆ ರೆಗ್ಯುಲರ್ ಆಗಿ ಆಗದೆ ಹೋದ್ರೂ 80% ನೋಡ್ತೀನಿ ಅಂತ ಹೇಳ್ಬೋದು. 100%ಅಲ್ಲಿ 18 ಅಂದರೆ ಜಾಸ್ತಿನೇ ಅದು ನೋಡ್ತೀನಿ. ಹಂಗೆ ನೋಡಕ್ಕೆ ಹೋದರೆ ಉಗ್ರಂ ಮಂಜು ಗ್ಯಾರಂಟಿ ಟಾಪ್ 5 ಅಂತೂ ಇರ್ತಾರೆ.
ಆಮೇಲೆ ಈಗ ಅವ್ರ ಹೆಸರು ನನಗೆ ನೆನ್ಪು ಬರ್ತಿಲ್ಲ, ಈಗ ಎಂಟ್ರಿ ತೊಗೊಂಡಿದ್ದಾರೆ. ರಜತ್ತಾ ಅವ್ರ ಹೆಸರು. ಅವರು ಸೂಪರಾಗಿ ಆಡ್ತಿದ್ದಾರೆ. ನಾನು ನೋಡಿರೋ ಒಂದಿಷ್ಟು ಎಪಿಸೋಡ್ಸಲ್ಲಿ ಟಾಂಗ್ ಕೊಡೋದು ಅದೆಲ್ಲ ಮಾಡೋದು ಅವೆಲ್ಲ ನಡೀತಿದೆ. ಅವರು ಇರ್ತಾರೆ ಅನ್ನೋ ಒಂದು ಭಾವನೆ ಇದೆ ನನಗೆ. ಟಾಪಲ್ಲಿ ಇರ್ತಾರೆ, ಅಷ್ಟು ಬೇಗ ಅವ್ರನ್ನ ಕಳೆದು ಹೊಡೆದಾಕೋ ವಿಕೆಟ್ ಅಲ್ಲ ಅಂತ ನನ್ನ ಭಾವನೆ. ಮತ್ತು ತ್ರಿವಿಕ್ರಮ್ ಅವರು ಇರ್ತಾರೆ ಅಂತ ಅನಿಸುತ್ತೆ ನನಗೆ. ಇನ್ನು ಲಾಂಗ್ ಜರ್ನಿ ಇದೆ ಅವ್ರದ್ದು ಅಂತ ಅನಿಸುತ್ತೆ. ಮೋಕ್ಷಿತಾ ಎಲ್ಲೋ ಡಲ್ಲೊಡಿತಾ ಇದ್ದಾಳೆ ಅನ್ನಿಸುತ್ತೆ ಇವಾಗ. ಗೌತಮಿ ಬರ್ತಾಳೆ. ಗೌತಮಿಗೆ ಆ ಒಂದು ಏನಂತಾರೆ ಎಕ್ಸ್ ಫ್ಯಾಕ್ಟರ್ ಅಂತಾರಲ್ಲ ಅದಿದೆ. ಅವ್ರಿಗೆ ಹೆಂಗೆ ನೀಟಾಗಿ ಮಾತಾಡೋದು ಹೌದು, ಬಟ್ ಹೆಂಗೆ ಗೇಮ್ ಟ್ರಿಕ್ ಆಡಬೇಕು ಮನಸ್ಸಲ್ಲಿ ಅನ್ನೋದು ಗೊತ್ತು ಅನ್ನೋ ಥರದ್ದೊಂದು ಫೀಲ್ ಇದೆ. ಹನುಮಂತ ಗ್ಯಾರಂಟಿ ಬರ್ತಾನೆ. ಭವ್ಯ ಡಿಲಾಬೆಲ್ಲ ಓಕೆ ಅನಿಸುತ್ತೆ ನನಗೆ. ಸ್ಟ್ರಾಂಗ್ ಆಗ್ಬೇಕು ಅವಳು ಇನ್ನೂ. ಅಂದರೆ ಅವ್ರದ್ದು ಪ್ರಾಬ್ಲಮ್ ಏನು ಗೊತ್ತಾ, ಶಿ ಇಸ್ ವೆರಿ ಸ್ಟ್ರಾಂಗ್. ನನಗನ್ಸೋದು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ ಅವಳು, ಫೀಲಿಂಗ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇಲ್ಲ ಅವಳು. ಒಳಗೆ ಸಪ್ರೆಸ್ ಮಾಡಿ. ಇವಾಗ ನನಗೆ ನಿನ್ನ ಮೇಲೆ ಇಷ್ಟ ಅಶೋಕ್ ಅವರೇ ನೀವೇನ್ರಿ ಹಿಂಗೆ ಮಾತಾಡ್ತಿರ್ರಿ ನಂಗೆ ಇಷ್ಟ ಇಲ್ಲ ಅಂತ ಹಂಗೆ ಹೇಳಂಗೆ ಇಲ್ಲ, ಅದು ಬರ್ತಾ ಇಲ್ಲ ಅವಳಿಗೆ. ಅದು ಒಂದು. ಮತ್ತು ಧನರಾಜು ಬರಬಹುದೇನೋ, ಸುಮಾರು ಒಂದಿಷ್ಟು ಕಾಲ ಬರಬಹುದು ಅನ್ನೋ ಒಂದು ಫೀಲಿಂಗ್ ಇದೆ. ಸೊ ಒಂಥರ ಓಕೆ ಆಗಿದೆ ಸೀಸನು, ಚೆನ್ನಾಗಿದೆ, ಮಜವಾಗಿದೆ. ಹನುಮಂತು ಬಂದಮೇಲೆ ಇನ್ಫ್ಯಾಕ್ಟ್ ಲೈಫ್ ಬಂತು ಫಾರ್ ದ ಹೋಲ್. ಆ್ಯಂಡ್ ಈ ರಜತ್ ಹೇಳಿದ್ರಲ್ಲ ಈಗ, ಅವರು ಬಂದಮೇಲೂ ಒಂಥರ ಏನಮ್ಮ ಹೆಂಗೆ ಮಾತಾಡ್ತೀಯ ಆ ಥರ ಏನೋ ಮಾತಾಡ್ತಾರೆ ಅವರು. ಯಾಕಮ್ಮ ಅಂತ ಏನೋ ಆ ಥರ ಮಾತಾಡ್ತಾರೆ. ಐ ಥಿಂಕ್ ಅದು ಜನಕ್ಕೆ ಇಷ್ಟ ಆಗ್ತಾ ಹೋಗ್ತಾರೆ ಅವರು. ಮಂಜುದ ಒಂದರೆ ಶೈಲಿ ಇದೆ. ಸೊ ಆಮೇಲೆ ಪಾಪ್ಯುಲಾರಿಟಿನೂ ಇರೋದ್ರಿಂದ ಬಹುಶಃ ಇವರೆಲ್ಲ ಒಂದು ಹನುಮಂತು, ಮಂಜು, ರಜತ್ತು, ತ್ರಿವಿಕ್ರಮು, ಚೈತ್ರ ಇವರೆಲ್ಲ ಒಂದಿಷ್ಟು ಸ್ಟ್ರಾಂಗೇ ಇದ್ದಾರೆ ನಂಗೆ ಐ ಫೀಲ್. ಹೌದು, ಬಿಗ್ ಬಾಸ್ ಜರ್ನಿ ಲೈಫ್ನ ಕಂಪ್ಲೀಟ್ಲಿ ನಮಗೆ ಅದೊಂದು ವರ್ಲ್ಡ್ ಅಷ್ಟೇ. ಪ್ರಪಂಚದಿಂದ ನಾವು ಟೋಟಲಿ ಕಟ್ ಆಫ್ ಆಗಿಬಿಡ್ತೀವಿ, ನಮಗೇನೂ ಗೊತ್ತಾಗ್ತಿರಲ್ಲ, ಬರೀ ನೆನಪುಗಳಷ್ಟೇ. ಇವಾಗ ಮನೆಯವ್ರ ನೆನಪಾದ್ರೆ ಅಳು ಬರುತ್ತೆ, ಅಲ್ಲಿದ್ದಾಗ ಜಗಳ ಆದಾಗ ಅಳು ಬರುತ್ತೆ, ಅಲ್ಲಿದ್ದರೆ ಹಾಸ್ಯವಾಗಿದ್ದರೆ ನಗು ಬರುತ್ತೆ, ಅಂಥವೆಲ್ಲ ಇರುತ್ತೆ. ಬಾಂಧವ್ಯಗಳು ಕೂಡ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಅಲ್ಲಿಂದ ಆಚೆ ಬಂದಮೇಲೆ ಅಷ್ಟು ಕಿತ್ತಾಡಿರ್ತೀವಲ್ಲ, ಒಂದು ನೆನಪಿರಲ್ಲ. ನಮ್ಮದೇ ಒಂದು ಗ್ರೂಪ್ ಅಂತ ಕ್ರಿಯೇಟ್ ಆಗುತ್ತೆ, ಬಿಗ್ ಬಾಸ್ ಸೀಸನ್ 3 ಗ್ರೂಪ್ ಅಂತ ನಮ್ಮದೇ. ನಾವೆಲ್ಲ ಒಂದಿಷ್ಟು ಚಾಟ್ಗಳು ಮಾಡೋದು, ಹರಟೆ ಹೊಡ್ಕೊಳ್ಳೋದು, ಜೋಕ್ಗಳು ಕಳಿಸ್ಕೊಳ್ಳೋದು, ಆಗಿನ ಟೈಮಿನ ಕ್ಲಿಪ್ಪಿಂಗ್ಸ್ನ ತೆಗೆದು ಹಾಕೋದು, ನೀನು ನನಗೆ ಹಂಗೆ ಅಂದಿದ್ಯಾ, ನೀನು ನಂಗೆ ಅಂದಿದ್ದೆ ಅಂತ ತಮಾಷೆ ತಿರ್ಕೊಳ್ಳುತ್ತೆ ಹೊರತು. ನಮ್ಮ ಸೀಸನಲ್ಲಂತೂ ಹಂಗಿತ್ತು, ನಮ್ದು ಎಮೋಷ್ನಲ್ ಸೀಸನ್ ಇತ್ತು ತುಂಬ. ನಾನೀಗ 70 ದಿನ ಕೂಡ ನನ್ನನ್ನು ಯಾರೂ ನಾಮಿನೇಟೇ ಮಾಡಿರಲಿಲ್ಲ. ನಾನು ಒಂದೇ ಸತಿ ನಾಮಿನೇಟ್ ಆದೆ, ಹಂಗೆ ಗೇಟ್ ಪಾಸ್. ನಾನು 10 ವಾರ ನಾನು ಒಂದು ಸಲ ನಾಮಿನೇಟ್ ಆಗಿರಲಿಲ್ಲ. ಸೊ ನನ್ನ ಪ್ರಕಾರ ಅಲ್ಲಿ ಜನದ ಜೊತೆಗೆ ಅಂದರೆ ನಂದೇ ಮುಗ್ಧತೆ ಇರ್ಬೋದು, ಅಲ್ಲಿ ಜನದ ಜೊತೆಗೆ ಚೆನ್ನಾಗಿದ್ಬಿಟ್ರೆ ನಾಮಿನೇಟೇ ಆಗಲ್ಲ. ದಟ್ಸ್ ಅಗೇನ್ ಅ ಗೇಮ್. ಬಟ್ ವಾಟ್ ಈಸ್ ದ ಯೂಸ್ ಆಫ್ TRP? ನನ್ನ ಕಂಟೆಂಟೇ ಇಲ್ವಲ್ಲ. ನಾನು ಎರಡೂ ಕೊಡಬೇಕಿತ್ತು, ಕಂಟೆಂಟ್ ಜೊತೆಗೆ ಅದು ಚೆನ್ನಾಗಿ ಆಗಿರೋ ಕಷ್ಟ ಅದಾಗಲ್ಲ. ನೀನು ಕಂಟೆಂಟ್ ಕೊಡಬೇಕು ಅಂದರೆ ಸ್ವಲ್ಪ ಜಗಳ ಆಡಲೇಬೇಕು, ನೀನೊಂದು ಸ್ವಲ್ಪ ಸೌಂಡ್ ಮಾಡಲೇಬೇಕು. ನನ್ನ ಹತ್ರ ಆ ಎಕ್ಸ್ ಫ್ಯಾಕ್ಟ್ರ್ ಇಲ್ಲ. ಸೊ ಹಾಗಿತ್ತು. ಬಟ್ ತುಂಬ ಇಂಡಿಪೆಂಡೆಂಟಾಗಿ ನಿರ್ಧಾರಗಳನ್ನು ತಗೊಳ್ಬಹುದಾದಂಥ ತಾಕತ್ತನ್ನು ಬಿಗ್ ಬಾಸ್ ಕೊಡಿಸುತ್ತೆ. ಹೊರಗಡೆ ಯಾರೋ ಇರ್ತಾರೆ ನಮ್ಗೆ ಸಲಹೆಗೆ, ನಮ್ಮದೇ ಒಂದು ಆಟದ್ದು ಈ ಸ್ಟೆಪ್ಗೆ. ಈಗ ನಾನು ಅದನ್ನು ಅಲ್ಲಿ ಹೇಳಿದ್ದೆ ಕೂಡ. ಈಗ ನಮ್ಮ ತಂದೆ ಹತ್ರ ಅಪ್ಪ ವಾಟ್ ನೆಕ್ಸ್ಟ್ ಏನು ಮಾಡಲಿ ನಾನು ಅಂದರೆ, ಈ ಥರ ಮಾಡೋ ಅಂತ ಹೇಳೋಕ್ಕೊಂದು ಸಲಹೆ ಕೊಡ್ತಾರೆ ಹೊರಗಿನ ಪ್ರಾಬ್ಲಮ್ ಆದರೆ. ನನ್ನ ಗಂಡ ಅಲ್ಲಿ ನಮಗೆ ಬಂಡಿ ಎಳೆಯೋದು ಟಾಸ್ಕ್ ಇತ್ತು, ತುಂಬ ಭಯಂಕರ ಕಷ್ಟ ಟಾಸ್ಕ್ ಅದಿತ್ತು. ಅದು ನಾನು ಎಳೆಯೋಕ್ಕಾಗಿರಲಿಲ್ಲ. 6.5 ರೌಂಡು 100 kg ಎಳಿಬೇಕಿತ್ತು. ಸೊ 100 kg ಎಳೆಯೋಕ್ಕೆ ಕಷ್ಟ ಆಗ್ತಿತ್ತು. ಬಟ್ ನಾನು ಅದೇ ಇವಾಗ ಕಿಟಪ್ಪ ಇದ್ದಿದ್ರೆ ನೀನೊಂದು ರೌಂಡು ನೀನೊಂದು ಎಳೆದು ಬಿಡು ನನಗೆ ಅಂತ ಆ ಥರ ಸಲಹೆಗಳು, ಹೆಲ್ಪು ಅವೆಲ್ಲ ಕೇಳ್ಬೋದಿತ್ತು. ಅದು ಬಿಗ್ ಬಾಸಲ್ಲಿ ಆಗಲ್ಲ. ಯು ಆರ್ ಇಂಡಿಪೆಂಡೆಂಟ್. ನೀನು ಒಬ್ಬಳೇ ನಿನ್ನ ತಲೆ ಉಪಯೋಗಿಸ್ಕೊಂಡು, ನಿನ್ನ ವ್ಯಕ್ತಿತ್ವನೂ ಕಾಪಾಡಿಕೊಂಡು, ನಿನ್ನ ವರ್ಚಸ್ಸನ್ನು ಕಾಪಾಡಿಕೊಂಡು ಇರ್ಬೋದು. ಕಲಿಸುತ್ತೆ ಅದು, ಬಿಗ್ ಬಾಸ್ ಕಲಿಸುತ್ತೆ. ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ, ಒನ್ ಶುಡ್ ಹ್ಯಾವ್ ಇಟ್. ಖಂಡಿತ ಅಯ್ಯಪ್ಪ ಇದ್ದಾನೆ. ಆಮೇಲೆ ಈಗ ಪಾಪ ರೀಸೆಂಟಾಗಿ ಅವಳು
ಸೂಸೈಡ್ ಮಾಡ್ಕೊಂಬಿಟ್ಲಲ್ಲ ಜಯಶ್ರೀ. ಅವಳು ತುಂಬ ಕಾಂಟ್ಯಾಕ್ಟಲ್ಲಿ ಇದ್ಲು, ರೆಗ್ಯುಲರಾಗಿ ಟಚ್ಚಲ್ಲಿ ಇದ್ಲು ಅವಳು. ನನಗೆ ಮನೆಗೆಲ್ಲ ಬಂದು 2-3 ದಿನ ಇರೋಳು. ಗೌತಮಿ ಇದ್ದಾಳೆ, ಆಮೇಲೆ ಕೃತಿಕಾ ಇದ್ದಾಳೆ, ಶ್ರುತಿಯವರಿದ್ದಾರೆ, ಆನಂದ್ ಇದ್ದಾನೆ, ಆಮೇಲೆ ಸುನಾಮಿ ಇದ್ದಾನೆ. ಎಲ್ಲರೂ ಟಚ್ಚಲ್ಲಿದ್ದಾರೆ, ನನ್ನ ಜೊತೆ ಎಲ್ಲರೂ ಟಚ್ಚಲ್ಲಿದ್ದಾರೆ. ಹಾಯ್, ನಾನು ನಿಮ್ಮ ಭಾವನಾ ಬೆಳಗೆರೆ. ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರ ತುಂಬ ಒಳ್ಳೆಯ ಕಂಟೆಂಟ್ಗಳು ಬಂದಿದ್ದಾವೆ, ತುಂಬ ಒಳ್ಳೆ ಇಂಟರ್ವ್ಯೂಗಳು, ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ. ತಾವು ನೋಡಬೇಕು, ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.